ಧರಣಿ ಹೃದಯ ಸ್ತಬ್ಧವಾಗಿತ್ತು. ಕಾರಣ ಅವಳು ಶಿವು ಮನೆಯ ಮುಂದೆ ನಿಂತಿದ್ದಳು. ಅವಳಿಗೆ ತನ್ನ ಇಡೀ ಜನ್ಮದಲ್ಲಿ ಅವನ ಮುಂದೆ ಬರಬಾರದು ಎಂದುಕೊಂಡಿದ್ದಳು. ಆದರೆ ವಿಧಿ ಅವರಿಬ್ಬರನ್ನು ಒಂದು ಮಾಡುವಂತೆ ಬರುವಂತೆ ಮಾಡಿಬಿಟ್ಟಿತ್ತು. ಗೇಟ್ನಲ್ಲಿದ್ದ ವಾಚ್ಮನ್ ಧರಣಿ ಕಂಡು, "ಏನ್ ತಂಗಿ?" ಅನ್ನೋದಕ್ಕೂ ಮೊದಲಾಗಿಯೇ, ಧರಣಿ ದಿಶಾ ಸರ್ ಜೊತೆ ಬಂದಿದ್ದಾಳೆ. ಅವರ ಮಗನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಮೇಡಮ್ ಕೂಡ ತುಂಬ ಮುದ್ದು ಮಾಡ್ತಾ ಇದ್ರು. ಸಂಜೆ ತನಕ ಇಲ್ಲೇ ವರಾಂಡದಲ್ಲೇ ಎಲ್ಲರೂ ಆಟ ಆಡ್ತಾ ಇದ್ರು ಅಂತ ಹೇಳಿದ್ರು ನಗುತ್ತಾ. ಅಯ್ಯೋ, ಇವಾಗ ಅಕ್ಕನ ಎದುರು ಹೇಗೆ ಹೋಗೋದು ಅನ್ನಿಸಿ, "ಅಣ್ಣ, ನೀವೇ ದಿಶಾನ ಕರ್ಕೊಂಡು ಬರ್ತೀರಾ? ನಾನು ಇಲ್ಲೇ ಆಚೆ ವೆಯ್ಟ್ ಮಾಡ್ತೀನಿ. ಸುಮ್ಮನೆ ಅವರ ಪರ್ಸ್ನಲ್ ಸಮಯದಲ್ಲಿ ನಾನು ಹೋಗೋದು ಅಂತಿದ್ರೆ." "ಇಲ್ಲ ತಂಗಿ, ಸರ್ ತುಂಬ ಒಳ್ಳೆಯವರು. ಅವರು ಏನೂ ಅಂದ್ಕೊಳ್ಳಲ್ಲ. ಹೇಳಬೇಕು ಅಂದರೆ ಅವರೇ ನನಗೆ ಹೇಳಿದ್ರು, ನೀನು ಬಂದಾಗ ಒಳಗಡೆ ಕಳಿಸು, ದಿಶಾ ಮಲಗಿದ್ದಾಳೆ ಅಂತ" ಎಂದು ಧರಣಿ ಮಾತಿಗೂ ಕಾಯುವ ಮೊದಲೇ ಫೋನ್ ರಿಂಗ್ ಮಾಡಿಬಿಟ್ಟಿದ್ದ. ಆ ಕರೆಗಾಗಿಯೇ ಕಾಯುತ್ತಿದ್ದ ಶಿವು ಫೋನ್ ರಿಸೀವ್ ಮಾಡಿ ಅವರನ್ನು ಒಳಗಡೆ ಕಳಿಸುವಂತೆ ಹೇಳಿದ್ದರೆ ಧರಣಿ ಹರಿಯುತ್ತಿದ್ದ ಕಣ್ಣೀರು ಕಾಣದಂತೆ ಒರೆಸಿ ಬಲಗಾಲು ಗೇಟ್ ಒಳಗೆ ಇಟ್ಟಿದ್ದಳು. ಭವಾನಿ ಪ್ರಶ್ನೆ ಏನಿರಬಹುದು? ಇಬ್ಬರ ಬದುಕಲ್ಲಿ ನಾನು ಬರುವಂತೆ ಇದೆಂಥ ಪರಿಸ್ಥಿತಿ ಕೊಟ್ಟೆ ಕೃಷ್ಣ ಎಂದುಕೊಂಡು ಮನೆ ವರಾಂಡ ತಲುಪಿದ್ದರೆ ಯಾರೂ ಕಾಣಲಿಲ್ಲ. ಆಗಷ್ಟೇ ಕೆಲಸ ಮುಗಿಸಿ ಹೋಗುತ್ತಿದ್ದ ಅಡುಗೆ ಮಾಡುವ ವರಲಕ್ಷ್ಮಿ, "ಧರಣಿ ಬಂದ್ಯಾ? ದಿಶಾ ಆಗಲೇ ಮಲಗಿದ್ಲು. ನಾನೇ ಕರ್ಕೊಂಡು ಬರೋಣ ಅಂದ್ಕೊಂಡೆ. ಆದರೆ ಮಲಗಿದ್ಲು ಕಣವ. ಹೋಗು, ಅಲ್ಲಿ ಮಲಗವಳೆ. ನಾನು ಹೋಗಿರ್ತೀನಿ. ನೀನು ಹೋಗುವಾಗ ವಾಚ್ಮನ್ಗೆ ಒಂಚೂರ ಹೇಳ್ಬಿಡು" ಎಂದು ಹೋಗುವಾಗ, "ವರ, ಒಂದು ಸ್ವಲ್ಪ ನೀವೇ ಹೋಗಿ ಕರ್ಕೊಂಡು ಬರ್ತೀರಾ? ನಾನು ನಿಮ್ಮ ಜೊತೆನೇ ಬರ್ತೀನಿ" ಎಂದರೆ, "ಇಲ್ಲ ಧರಣಿ, ಹೋಗು. ಅಲ್ಲೇ ಸರ್ ಜೊತೆ ಇದ್ದಾಳೆ. ಮಗನೂ ಅವ್ರ ಜೊತೆನೇ ಅವನೇ. ನನಗೂ ಸ್ವಲ್ಪ ಟೈಮ್ ಇಲ್ಲ ಕಣವ. ನನ್ನ ಮಗಂಗೂ ಹುಷಾರಿಲ್ಲ. ಅದಕ್ಕೆ ಹೋಗಬೇಕು. ಟ್ಯಾಬ್ಲೆಟ್ ಕೊಡಬೇಕು" ಅಂದರೆ ವಿಧಿ ಇಲ್ಲದೆ ಡಿ.ಸಿ. ಸರ್ ರೂಮ್ ಕಡೆಗೆ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಹೋದರೆ ಅವಳ ಮನಸ್ಸು 5 ವರ್ಷದ ಹಿಂದೆ ಸಾಗಿತ್ತು. ಅಂದು ಬೆಳಗಿನ ನಸುಕಲ್ಲಿ ಮನೆಯಿಂದ ಆಚೆ ಬಂದಿದ್ದ ಧರಣಿ ಯಾವುದೋ ಪ್ರೈವೇಟ್ ಗಾಡಿ ಹತ್ತಿದ್ದಳು. ಅದು ಅಲ್ಲೇ ಹತ್ತಿರದ ರೈಲ್ವೆ ಸ್ಟೇಷನ್ ಬಳಿ ಬಂದು ನಿಲ್ಲಿಸಿತ್ತು. ಬೆಳಗಾದ ನಂತರ ತಾನು ಇಲ್ಲದ ವಿಚಾರ ತಿಳಿದು ಮನೆ ಮಂದಿ ಹುಡುಕಲು ಶುರು ಮಾಡಿದರೆ ಮತ್ತೆ ತಾನು ಅವರ ಕೈಗೆ ಸಿಗುವೆ ಎಂದು ಆಗಷ್ಟೇ ಹೊರಟಿದ್ದ ಟ್ರೈನ್ ಹತ್ತಿಬಿಟ್ಟಿದ್ದಳು. ಪಕ್ಕದಲ್ಲಿ ಒಂದು ಹುಡುಗಿ ಇದ್ದಿದ್ದಷ್ಟೇ ಇವಳಿಗೆ ಕಾಣಿಸಿತ್ತು ಅಷ್ಟೇ. ಆದರೆ ಯಾರನ್ನು ಮಾತನಾಡಿಸುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ನಸುಕು ಕಳೆದು ಬೆಳಕು ಬಂದಾಗ, ಟಿಕೆಟ್ ಚೆಕಿಂಗರು ಬಂದಾಗ ಬ್ಯಾಗ್ ನೋಡಿಕೊಂಡರೆ ಅವಳ ಬ್ಯಾಗ್ ಮತ್ತು ಪಕ್ಕದಲ್ಲಿದ್ದ ಹುಡುಗಿ ಎರಡೂ ಇರಲಿಲ್ಲ. ತನ್ನ ನೋವಿನಲ್ಲಿ ಕಣ್ಣೀರು ಹಾಕುತ್ತಿದ್ದವಳಿಗೆ ಆ ಹುಡುಗಿ ಎಲ್ಲಿ ಇಳಿದಳು ಎನ್ನುವುದು ತಿಳಿದಿಲ್ಲ. ಆದರೆ ಆ ಹುಡುಗಿಯ ಟಿಕೆಟ್ ಮಾತ್ರ ಅಲ್ಲೇ ಇವಳ ಕೈಗೆ ಸಿಕ್ಕಿತ್ತು. ತಾನು ಇವಾಗ ಎಲ್ಲಿಗೆ ಹೊರಟಿರುವೆ, ಎಲ್ಲಿಗೆ ಹೋಗಬೇಕು ಅನ್ನುವ ಕಲ್ಪನೆಯೇ ಇಲ್ಲದಿರೋ ಧರಣಿಯ ಬದುಕಿನ ಬಂಡಿ ಹೈದರಾಬಾದ್ ತಲುಪಿತ್ತು. ಒಂದು ಹಗಲು ಒಂದು ರಾತ್ರಿ ಪ್ರಯಾಣ ಮಾಡಿದ್ದ ಧರಣಿ ಹೈದರಾಬಾದ್ ತಲುಪಿದಾಗ ಅವಳ ಹೊಟ್ಟೆ ನೋವು ಶುರುವಾಗಿತ್ತು. ಆದರೆ ಒಂದು ಬನ್ ತೆಗೆದುಕೊಳ್ಳಲು ಬಿಡಿಗಾಸು ಅವಳ ಕೈಲಿ ಇರಲಿಲ್ಲ. ಅಲ್ಲೇ ಇದ್ದ ನಲ್ಲಿಯಲ್ಲಿ ನೀರು ಹೊಟ್ಟೆ ತುಂಬ ಕುಡಿದು ಸ್ಟೇಷನ್ನಿಂದ ಆಚೆ ಬಂದಿದ್ದಳು. ಧರಣಿ ಕಣ್ಣು ಮಂಜಾಗಿದ್ದವು. ಸ್ಟೇಷನ್ನಿಂದ ಆಚೆ ಹೋಗುತ್ತಿದ್ದ ಕಾರ್ ದಾರಿಗೆ ಅಡ್ಡಲಾಗಿ ತಲೆ ತಿರುಗಿ ಬಿದ್ದಿದ್ದಳು. ಅದರಲ್ಲಿದ್ದವರು ಆಗಷ್ಟೇ ಜಾರ್ಖಂಡ್ನಿಂದ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಗಿದ್ದ ಡಿ.ಸಿ. ಸರಿತಾ ಯಾದವ್. ಮಮತೆ ಕರುಣೆ ಹೆಚ್ಚೇ ಇದ್ದ ಸರಿತಾ ಅವರು ತನ್ನ ಮಗಳ ವಯಸ್ಸಿನಲ್ಲಿದ್ದ ಧರಣಿಯನ್ನು ತನ್ನದೇ ಗಾಡಿಯಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು. ತುಂಬ ಹಸಿವು, ನಿಶಕ್ತಿಗೆ, ಜೊತೆಗೆ ಆಕೆ ಗರ್ಭವತಿಯಾಗಿರುವುದರಿಂದ ಹೀಗಾಗಿದೆ ಎಂದು ಹೇಳಿ ಅವಳಿಗೆ ಟ್ರೀಟ್ಮೆಂಟ್ ನೀಡಿದ್ದರು ಹಾಸ್ಪಿಟಲ್ ಸಿಬ್ಬಂದಿ. ಧರಣಿ ಎಚ್ಚರವಾಗುವ ತನಕ ಧರಣಿ ಬಳಿಯೇ ಇದ್ದ ಸರಿತಾ ಅವರು ಧರಣಿಗೆ ತನ್ನವರು ಎಂದು ಈ ಹೈದರಾಬಾದ್ನಲ್ಲಿ ಯಾರೂ ಇಲ್ಲ ಎಂದು ಅರಿತರು. ಅಲ್ಲದೆ ಅವಳಲ್ಲಿನ ಮುಗ್ಧತೆ, ಒಡಲಲ್ಲಿನ ಕೂಸು ಎರಡನ್ನೂ ಮನದಲ್ಲಿಟ್ಟುಕೊಂಡು ತಾವು ಹೋಗಬೇಕಿದ್ದ ಜಿಲ್ಲೆಗೆ ತಮ್ಮೊಡನೆಯೇ ಕರೆದುಕೊಂಡು ಹೋಗಿದ್ದರು. ತಾನೊಬ್ಬಳೇ ಮನೆಯಿಂದ ಆಚೆ ಬಂದೆ ಎಂದುಕೊಂಡಿದ್ದ ಧರಣಿಗೆ ಅರಿವಿಲ್ಲದೆ ಶಿವು ನೀಡಿದ್ದ ಕುಡಿಯು ತನ್ನೊಳಗೆ ಹೊಸೆದುಕೊಂಡು ಬಂದಿತ್ತು. ಹೋದಾಗ ಎಲ್ಲರೂ ಧರಣಿ ಸರಿತಾ ಅವರ ಮಗಳು ಎಂದೇ ಭಾವಿಸಿದ್ದರು. ಹಾಗಾಗಿ ಅವಳಿಗೂ ವಿಶೇಷ ಗೌರವ ನೀಡಿ ಸತ್ಕರಿಸುತ್ತಿದ್ದರು. ಆದರೆ ಇದ್ಯಾವುದೂ ಧರಣಿಗೆ ಇಷ್ಟವಾಗುತ್ತಿರಲಿಲ್ಲ. ಅದೆಲ್ಲವೂ ತನ್ನದಲ್ಲ ಎನ್ನಿಸಿತು. ಸರಿತಾ ಬಳಿ ಬೇಡಿಕೊಂಡು ತನಗೊಂದು ಕೆಲಸ ವ್ಯವಸ್ಥೆ ಮಾಡಿಸುವಂತೆ ಕೇಳಿಕೊಂಡಿದ್ದಳು. ಆದರೆ ಮಗು ಬೆಳೆಯುವುದರಿಂದ ಅವಳಿಗೆ ಒಂದಿಷ್ಟು ಬುಕ್ಸ್ ತರಿಸಿ ಇದನ್ನು ಓದಿ ತನಗೆ ಒಪ್ಪಿಸುವಂತೆ ಹೇಳಿ ಹೋಗುತ್ತಿದ್ದರು. ಹಾಸ್ಪಿಟಲ್ ಚೆಕಪ್, ಆರೋಗ್ಯ, ಆಹಾರ ಎಲ್ಲದರ ಕೇರ್ ಅವರೇ ನೋಡಿಕೊಳ್ಳುತ್ತಿದ್ದರು. ಹೀಗೆ ಅವರು ನೀಡುತ್ತಿದ್ದ ಭಾರಿ ಭಾರಿ ಬುಕ್ಸ್ಗಳನ್ನೆಲ್ಲ ಒಂದೇ ವಾರದಲ್ಲಿ ಓದಿ ಮುಗಿಸುತ್ತಿದ್ದಳು. ಅವರಿಗೆ ಆಶ್ಚರ್ಯ, ಈಕೆ ಇಷ್ಟೊಂದು ಬುದ್ಧಿವಂತೆಯಲ್ಲ ಎಂದು. ಹಾಗಾಗಿ ತಮ್ಮ ಹುದ್ದೆಯ ಇನ್ಫ್ಲೂಯೆನ್ಸ್ ಬಳಸಿ ಅವಳಿಗೆ ಒರಿಜಿನಲ್ ಟಿ.ಸಿ, ಮಾಸ್ ಕಾರ್ಡ್ ತರಿಸುವ ವ್ಯವಸ್ಥೆ ಮಾಡಿಸಿ ಅವಳನ್ನು ದೂರ ಶಿಕ್ಷಣದಲ್ಲಿ ಡಿಗ್ರಿಗೆ ಸೇರಿಸಿದ್ದರು. ಇದೇ ತಾಯ್ತನದ ಮೊದಲ ಹಂತದಲ್ಲಿಯೇ ಬೆಣ್ಣೆ ಮೇಲಿನ ಕೂದಲು ಸರಿದಂತೆ ಸಾಗಿತ್ತು. ಜೊತೆಗೆ ಶಿವುವನ್ನು ಮರೆಯಲು ಓದಿನ ಮೊರೆ ಹೋಗಿದ್ದಳು. ದಿಶಾ ಹುಟ್ಟುವ ತನಕ ಅದೇ ಮನೆಯಲ್ಲೇ ಅವಳು ವಾಸ್ತವ್ಯ ಪಡೆದಿದ್ದಳು. ದೀಪಾವಳಿ ಮುಗಿದು 2 ದಿನಕ್ಕೆ ದಿಶಾ ಅದೇ ಸಿಟಿಯ ಖಾಸಗಿ ಹಾಸ್ಪಿಟಲ್ನಲ್ಲಿ ಜನ್ಮ ಪಡೆದಿದ್ದಳು. ಅವಳು ಹುಟ್ಟುವ ತನಕ ಅಷ್ಟು ಸುಲಭವಿದ್ದ ಬದುಕು ನಂತರ ತಿರುವು ಪಡೆಕೊಂಡಿತ್ತು. 3 ತಿಂಗಳೆಲ್ಲ ತುಂಬುತ್ತಲೇ ತಾನು ಅಲ್ಲಿಂದ ಹೊರಡುವುದಾಗಿ ನಿಂತಳು ಧರಣಿ. ಧರಣಿಯ ಹಠ ಮತ್ತು ಸ್ವಾಭಿಮಾನಕ್ಕೆ ಮಿಡಿದ ಡಿ.ಸಿ. ಅವರು
ಅವಳಿಗೆ DC ಆಫೀಸ್ನಲ್ಲಿ ಟೈಪ್ ರೈಟಿಂಗ್ ಕೆಲಸಕ್ಕೆ ನೇಮಕಾತಿ ಮಾಡಿಕೊಂಡಿದ್ದರು. ಸರಿತಾ ಮನೆಯಲ್ಲಿ ಮಗುವಿನ ಅಳು ನಗು ನೋಡಿದ್ದ ಸರಿತಾ ದಿಶಾ ಬಿಟ್ಟು ಕಳಿಸುವ ಮನಸ್ಸಿರಲಿಲ್ಲ. ಪುಟ್ಟ ಮಗು, ಓದು, ಕೆಲಸ ಇದೆಲ್ಲವೂ ಒಂದೇ ಸಮಯದಲ್ಲಿ ನಿಭಾಯಿಸುತ್ತಿದ್ದಳು ಧರಣಿ. ಮತ್ತೆ ಮೊದಲ ಸಂಬಳ ಬಂದ ನಂತರ ಭಾರವಾಗುತ್ತಿರುವೆಯೇನೋ ಅನ್ನಿಸಿ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿದ್ದಳು. ಆದರೆ ಪುಟ್ಟ ದಿಶಾ ತನ್ನ ದಿನಚರಿ ಶುರು ಮಾಡಿ ಮುಗಿಸುತ್ತಿದ್ದುದು ಅದೇ DC ಮನೆಯಲ್ಲಿ. ಅವಳಿಗೆ 1 ವರ್ಷ ತುಂಬುತ್ತಲೇ ಸ್ಪಷ್ಟವಾಗಿ ಮಾತು ನಡೆ ಕಲಿತು ಬಿಟ್ಟಿದ್ದಳು ದಿಶಾ. ಅದೇ DC ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿಯೊಬ್ಬರಿಗೂ ದಿಶಾ ಅಚ್ಚುಮೆಚ್ಚು ಮಾಡುವಂತೆ ಮಾಡುತ್ತಿತ್ತು. ಒಟ್ಟಿನಲ್ಲಿ ಎಲ್ಲರ ಮನೆ ಮಗಳೇ ಆಗಿದ್ದಳು. ಅವಳಿಗೆ 1.5 ವರ್ಷ ತುಂಬುತ್ತಲೇ ಕಿಂಡರ್ಗಾರ್ಟನ್ಗೆ ಸಾಗಿಸಿದ್ದಳು ಧರಣಿ. ಆದರೆ ವರಲಕ್ಷ್ಮಿ ಮಗ LKG ಓದುತ್ತಿದ್ದ ಎಂದು ಬೇಬಿ ಕೇರ್ಗೆ ಹೋಗಬೇಕಿದ್ದ ದಿಶಾ ಅವನ ಮಗನ ಜೊತೆ ಕೂರಲು ಶುರು ಮಾಡಿದ್ದಳು. ಹಾಗಾಗಿ 3 ವರ್ಷದಿಂದ LKGಯಲ್ಲೇ ಓದುತ್ತಿದ್ದಾಳೆ. ಎಲ್ಲ ಇದ್ದು ಎಲ್ಲರಿಂದ ದೂರ ಉಳಿದಿದ್ದ ಅಮ್ಮ ಮಗಳಿಗೆ ಈ DC ಮನೆಯಲ್ಲಿನ ಮನೆಗಳೇ ತಮ್ಮವರಾಗಿ ಬಿಟ್ಟಿದ್ದರು. ಯಾರೂ ಅವಳ ಹಿನ್ನೆಲೆ ಎಂದಿಗೂ ಕಣಕಿಸಿದವರಲ್ಲ. ಸರಿತಾ ಅವರು ಈಗಷ್ಟೇ 6 ತಿಂಗಳ ಹಿಂದೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ದರು. ಶಿವು ಸರ್ ಕಾಲೇಜು ಬಿಟ್ಟಿದ್ದಾರೆ ಎಂಬುದು TC ಪಡೆಯುವಾಗ ಗೊತ್ತಾಗಿತ್ತು. ಆದರೆ DC ಆಗಿದ್ದಾರೆ ಎಂಬ ವಿಚಾರ ಅವಳಿಗೆ ತಿಳಿದಿರಲಿಲ್ಲ. ಧರಣಿ ಕೂಡ ತನ್ನ ಡಿಗ್ರಿ ಕಂಪ್ಲೀಟ್ ಆದ ಕೂಡಲೇ ಸರಿತಾ ಅವರು ಟ್ರಾನ್ಸ್ಫರ್ ಆಗುವ ಮೊದಲು ಕೇರಿಂಗ್ ಸೆಂಟರ್ ಇನ್ಚಾರ್ಜ್ ಆಗಿ ತಮ್ಮದೇ ಕೋಟಾದಲ್ಲಿ ಸರಿತಾ ಅವರೇ ಧರಣಿಯನ್ನು ಅಪಾಯಿಂಟ್ ಮಾಡಿ ಹೋಗಿದ್ದರು. ಸದ್ಯ ಆಕೆ ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಳು. ಆದರೆ ಇಂದು ನಡೆದಿರುವ ಘಟನೆ ಅವಳ ಮೂಲ ಜವಾಬ್ದಾರಿಯನ್ನು ಮರೆತು ಬಂದಿದ್ದ ಪಾಪಪ್ರಜ್ಞೆಯಲ್ಲಿ ಬಡಿದು ಎಬ್ಬಿಸಿತ್ತು. ಅಲ್ಲದೆ ಸಲ್ಲದ ಸಮಯದಲ್ಲಿ ಅವರ ಜೀವನದ ನಡುವೆ ಬರುವುದು ಸರಿಯಲ್ಲ. ಇದೊಂದು ಬಾರಿ ನನ್ನ ಮಗಳನ್ನು ಕರೆದುಕೊಂಡು ಈ ಮನೆಯಿಂದ ಆಚೆ ಹೋದರೆ ಮತ್ತೆ ಈ ನಗರವನ್ನೇ ಬಿಟ್ಟು ಹೋಗಿಬಿಡುವ ಚಿಂತೆಯಾಗಿತ್ತು. ಮುಂದೆ ಸಾಗಿದ್ದರೆ DC ರೂಮ್ ಬಂದೇ ಬಿಟ್ಟಿತ್ತು. ಏನು ಮಾಡೋದು ಗೊತ್ತಾಗಲಿಲ್ಲ. ಅಲ್ಲದೆ ಇವಳ ಕಲ್ಪನೆಯಲ್ಲಿ ಶಿವು ಮತ್ತು ಭವಾನಿಯವರು ಮದುವೆಯಾಗಿದ್ದು ಅದು ಇವರ ಪ್ರೈವೇಟ್ ಸಮಯ. ಒಬ್ಬ ವ್ಯಕ್ತಿಯ ಪ್ರೈವೇಟ್ ಪ್ಲೇಸ್ ಒಳಗೆ ಹೇಗೆ ಹೋಗುವುದು ಆಗುವುದಿಲ್ಲ ಅನ್ನಿಸಿತು. ನಿಧಾನವಾಗಿ ಡೋರ್ ನಾಕ್ ಮಾಡಿದಳು. ಕಮಿನ್ ಎನ್ನುವ ಶಬ್ದ ಕೇಳಿತ್ತು. ಆದರೂ ಹೆಜ್ಜೆ ಮುಂದೆ ಸಾಗಲಿಲ್ಲ. ಮತ್ತೆ ಬಾಗಿಲು ಬಡಿಯಲು ಹೋದರೆ ಬಾಗಿಲು ತಂತಾನೆ ತೆಗೆದುಕೊಂಡಿತ್ತು. ಶಿವು ತನ್ನೆದೆ ಮೇಲಿದ್ದ ದಿಶಾಳನ್ನು ಜೋಪಾನವಾಗಿ ಕೆಳಗೆ ಇಳಿಸುತ್ತಾ ಇದ್ದಿದ್ದು ಕಣ್ಣಿಗೆ ಕಂಡಿತ್ತು. ಅವನು ಹಾಸಿಗೆಯಿಂದ ಎದ್ದಾಗ ದಿಶಾ ಪಕ್ಕದಲ್ಲಿ ಮತ್ತೊಂದು ಕೃಷ್ಣನಂತೆ ಸೆಳೆಯುವ ಅಂದವಾಗಿರುವ ಮಗು ಕಾಣಿಸಿತ್ತು. ಆದರೆ ಭವಾನಿ ಕಾಣಲಿಲ್ಲ. ಅವಳ ಕಣ್ಣು ಭವಾನಿಯನ್ನೇ ಹುಡುಕುತ್ತಿರಲು ಶಿವು ಇವಳ ಎದುರೇ ಬಂದು ನಿಂತಿದ್ದ. ಒಂದು ಕ್ಷಣಕ್ಕೆ ತಡಬಡಿಸಿಬಿಟ್ಟಿದ್ದಳು. ಅವನ ನೇರ ನೋಟ ಕತ್ತಿ ಹಿರಿತಕ್ಕಿಂತ ಕಮ್ಮಿ ಏನೂ ಇರಲಿಲ್ಲ. ಅವನು ಮಾತನಾಡುವ ಮೊದಲೇ ಸರ್ ಮಗು ಎಂದಿದ್ದಳು. 5 ವರ್ಷದ ಮೊದಲೇ ಕರೆಯುತ್ತಿರುವ ಆ ಸರ್ ಎನ್ನುವ ಪ್ರೀತಿಯೇ ಈಗಲೂ ಕಾಣುತ್ತಿದ್ದರೂ ಅವಳಲ್ಲಿ ಭಯ ಹೆಚ್ಚಾದಂತೆ ಅನಿಸುತ್ತಿತ್ತು. ಎಲ್ಲ ತಿಳಿದಿದ್ದರೂ ಏನೂ ತಿಳಿಯದವನಂತೆ ಕೇಳಿದ್ದ. ಯಾವ ಮಗು ಎಂದು. ಅವನು ನಮ್ಮದೇ ಮಗು ಎನ್ನುವ ಆಸೆ. ಆದರೆ ಹೇಳುವ ಪರಿಸ್ಥಿತಿ ಇದಲ್ಲ ಅನ್ನಿಸಿತ್ತು. ನನ್ನ ಮಗು ದಿಶಾ ಅಂದಿದ್ದಳು. ನನ್ನ ಮಗು ಅಂದರೆ ಎಂದಿದ್ದ. ಅವನ ಪ್ರಶ್ನಾವಳಿಯ ಶೈಲಿಯೇ ಧರಣಿಯ ಗಂಟಲು ಒಣಗಿಸಿತ್ತು. ಸರ್ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಎಂದವಳಿಗೆ ಮತ್ತೆ ಅಡ್ಡ ನಿಂತವ. ನಿನ್ನ ಮಗು ಅಂದರೆ ಓ ಇದಕ್ಕೆ ನನ್ನನ್ನು ಬಿಟ್ಟು ಬಂದಿದ್ದು ಎಂದಿದ್ದ. ಈ ಮಾತು ಕೇಳುವುದಕ್ಕಿಂತ ಮೊದಲೇ ಸತ್ತಿದ್ದರೆ ಆಗುತ್ತಿತ್ತಲ್ಲ ಕೃಷ್ಣ ಎಂದುಕೊಂಡಳು. ಸರ್ ಪ್ಲೀಸ್ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಎನ್ನುವಳ ಗಂಟಲು ಕಟ್ಟಿತ್ತು. ಕರ್ಕೊಂಡು ಹೋಗು ಎಂದಿದ್ದ. ಅವಳು ರೂಮ್ ಒಳಗೆ ಹೋಗಿದ್ದೆ ಡೋರ್ ಲಾಕ್ ಮಾಡಿದ್ದ. ಸರ್ ಪ್ಲೀಸ್ ಎನ್ನುತ್ತಿದ್ದವಳ ಕಡೆ ನೋಡುತ್ತಾ ಮಕ್ಕಳು ಎದ್ದೇಳ್ತಾರೆ ಎಂದರೆ ಸರ್ ಅಕ್ಕ ನಮ್ಮನ್ನು ತಪ್ಪಾಗಿ ತಿಳ್ಕೊತಾಳೆ. ಪ್ಲೀಸ್ ನನ್ನ ಮಗಳನ್ನು ಕರ್ಕೊಂಡು ಹೋಗೋಗ್ಬಿಡಿ ಪ್ಲೀಸ್. ಅಕ್ಕ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾಳೆ. ಪದೇ ಪದೇ ಇಲ್ಲದ ಅಕ್ಕನ ಜಪ ಮಾಡುತ್ತಿದ್ದಳು ಧರಣಿ. ಮಾತು ಕೇಳಿ ಶಿವುಗೆ ಕೋಪ ಬಂದಿತ್ತು. ಅವನ ಕೋಪ ಶಿಖರ ತಲುಪಿತ್ತು. ಅವಳ ಕೈ ಹಿಡಿದು ಕ್ಲೋಸೆಟ್ ರೂಮ್ಗೆ ಎಳೆದುಕೊಂಡು ಹೋಗಿದ್ದ. ಮಕ್ಕಳಿದ್ದ ಕಾರಣ ಭವಾನಿ ಜೊತೆಯಲ್ಲೇ ಇದ್ದಾಳೆಂದ ಕಲ್ಪನೆ ಧರಣಿ ಮಾತು ನಿಲ್ಲಿಸಿತ್ತು. ಕ್ಲೋಸೆಟ್ ರೂಮ್ ಒಳಗೆ ಸೇರಿಸಿಕೊಂಡು ಲಾಕ್ ಮಾಡಿದವನು ಅವಳ 2 ಕೈ ಬಂಧಿಸಿದ್ದ. ಅವಳ ಕಣ್ಣಲ್ಲೇ ದೃಷ್ಟಿ ನಾಟಿಸಿ ಕೇಳಿದ್ದ ಯಾರಕ್ಕ ಎಂದು. ಅವನ ಕೋಪ ಹತ್ತಿರದಿಂದ ನೋಡಿ ಅವಳು ಮಾತು ತೊಡರುತ್ತಿದ್ದವು. ಭವಾನಿ ಅಕ್ಕ ಎಂದಿದ್ದಳು ನಡುಗುತ್ತಾ. ಯಾರು ಅದು ಎಂದವನು. ಹಿಡಿತದಲ್ಲಿದ್ದ ಅವಳ ತೋಳುಗಳನ್ನು ಮತ್ತಷ್ಟು ಬಿಗಿ ಮಾಡುತ್ತಾ ಇದ್ದರೆ ಅವಳು ನೋವಿಗೆ ಒದ್ದಾಡುತ್ತಿದ್ದಳು. ಅದು ಎನ್ನುವಳ ಬಾಯಲ್ಲಿ ಭವಾನಿ ಅಕ್ಕ ಅಂದರೆ ನಿಮ್ಮ ಹೆಂಡತಿ, ನೀವು ಮರುಮದುವೆ ಆಗಿದ್ದೀರಿ ಅಂತ ನಾನು ನಂಬಿದ್ದೀನಿ ಅನ್ನೋ ಮಾತು ಕೂಡ ಬರುತ್ತಿರಲಿಲ್ಲ. ಅವಳ ಅದು ಕೇಳುತ್ತಿರುವವನು ಮತ್ತೆ ಶ್ ಎಂದಿದ್ದ. ಬಾಯಿ ಬಂದಾಗಿತ್ತು. ಅವಳ ಕಣ್ಣನ್ನೇ ಒಮ್ಮೆ ದೃಷ್ಟಿ ಹಾಕಿ ನೋಡಿದ್ದ. ಆಕೆಯು ಅವನ ಕಣ್ಣಲ್ಲಿ ಕೆಂಡ ಉಗುಳುವಷ್ಟು ಸಿಟ್ಟು, ದ್ವೇಷ, ನೀರು ಎಲ್ಲವನ್ನೂ ಒಮ್ಮೆಗೆ ನೋಡಿ ತಲೆಬಾಗಿಸಿದ್ದಳು. ಅವಳ ಕೆನ್ನೆ ಹಿಡಿದು ಮೇಲೆ ಅವನಿಗೆ ನೇರವಾಗಿ ಎತ್ತಿದವ. ಹೇಳು ಯಾವಕ್ಕ. ನೀನು ಹೇಳ್ದೆ ಅಂತ ನಾನು ಮದುವೆ ಆಗಬೇಕಿತ್ತು ಅಲ್ವಾ. ನೀನು ನನ್ನ ಪ್ರೀತಿನ ಕಾಲಲ್ಲಿ ಒದ್ದು ಬಂದಿದ್ದಕ್ಕೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಮತ್ತೊಂದು ಮದುವೆ ಆಗಬೇಕಿತ್ತು. ಹೌದು ತಾನೇ. ನೀನೇ ನನ್ನ ಒದ್ದು ಬಂದಮೇಲೆ ನನಗೆ ನಿನ್ನ ಮೇಲೆ ಪ್ರೀತಿ ಇರುತ್ತಾ. ಇಲ್ಲ, ಅದಕ್ಕೆ ಇನ್ನೊಂದು ಮದುವೆ ಆಗಿಲ್ಲ. ನಿನ್ನ ಮೇಲೆ ನನಗೆ ಬರೀ ಪ್ರೀತಿ ಅಲ್ಲ, ನನ್ನ ಉಸಿರೇ ಇತ್ತು. ಅದು ನಿನಗೆ ಅರ್ಥ ಆಗಲಿಲ್ಲ ಅಲ್ವಾ. ಆದರೆ ನೀನು ನನ್ನ ತುಂಬ ಪ್ರೀತಿ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ನನ್ನ ಬಿಟ್ಟು ಬಂದಿದ್ದೀಯಾ ಎನ್ನುತ್ತಿದ್ದ. ಮತ್ತೆ ಮಗು ಅಂದಿದ್ದಳು ಧರಣಿ.
ಅವನ ಕೈ ಹಿಡಿತ ಅವಳ ಕೆನ್ನೆಯನ್ನೇ ಕೆಂಪಾಗಿಸಿತ್ತು. ಕೆನ್ನೆಯೇ ಕರಗುತ್ತಿದೆಯೇನೋ ಅನ್ನಷ್ಟು ಬಿಸಿಯಾಗಿತ್ತು ಅವನ ಕೋಪ ತಾಪದ ಹಿಡಿತ. ನಗುತ್ತಾ ವ್ಯಂಗ್ಯವಾಗಿ ಅವಳನ್ನೇ ನೋಡಿ, ನಾನು ಅದನ್ನೇ ಕೇಳ್ತಿರೋದು ಎಂದರೆ ಅವನ ಅಂತರಂಗ. ಪ್ಲೀಸ್ ಗುಬ್ಬಿ, ಒಮ್ಮೆ ನನ್ನನ್ನು ತಬ್ಬಿ, ಇದು ನಮ್ಮದೇ ಮಗು ಶಿವು ಸರ್ ಅಂತ ಹೇಳು. ನನ್ನನ್ನು ಇಷ್ಟು ಕೋಪ ಮಾಡ್ಕೊಳ್ಳೋ ಥರ ಮಾಡಬೇಡ. ರಾಕ್ಷಸ ಆಗಿದ್ದೀನಿ, ದಯವಿಟ್ಟು ಪ್ರೀತಿಯಿಂದ ನನ್ನನ್ನು ಸಮಾಧಾನ ಮಾಡಬಾರ್ದಾ ಎನ್ನುತ್ತಿದ್ದರೆ ಧರಣಿ ಇನ್ನೂ ಭವಾನಿ ಕಲ್ಪನೆಯಲ್ಲಿ ಅವನ ಹಿಡಿತವನ್ನು ಕಷ್ಟದಿಂದಲೇ ಅನುಭವಿಸುತ್ತಿದ್ದಳು. ಅವಳ ಮುಖಕ್ಕೆ ಮುಖ ಒತ್ತುತ್ತಾ, ಹೇಳು ಮಗು ಯಾರು ಎಂದಿದ್ದ. ಅವನ ಗಡುಸಾದ ಗಡ್ಡ ಹಿಡಿತಕ್ಕಿಂತ ಹೆಚ್ಚು ನೋವುಂಟು ಮಾಡುತ್ತಿತ್ತು. ಹೇಳು ಎಂದು ಜೋರಾಗಿ ಕೂಗಿದ್ದ. ಬೆಚ್ಚಿದಂತೆ, ನಮ್ಮಗು ಎಂದಿದ್ದಳು. ಅವಳ ತುಟಿ ಅವನೊಂದಿಗೆ ಬಂದಿಯಾಗಿದ್ದವು. ಅವನ ಕೈ ಸೀರೆ ಸೆರಗು ಸರಿಸಿ ದ್ರವಿಕೆಯ ಮೊದಲೆರಡು ಗುಂಡಿ ಬಿಚ್ಚಿತ್ತು. ಅವಳಿಗೆ ಉಸಿರು ತೆಗೆದುಕೊಳ್ಳಲು ಕಷ್ಟ ಆದಾಗ ತುಟಿಗೆ ಮುಕ್ತಿ ನೀಡಿದ್ದ. ಅವರಿಬ್ಬರ ಮೊದಲ ಪ್ರೀತಿಯ ಗುರುತಾಗಿ ಅವಳೆದೆಯ ಮೇಲಿದ್ದ ಗುರುತನ್ನು ಉಜ್ಜುತ್ತಾ ಹೇಳಿದ್ದ, ನನ್ನ ಪ್ರೀತಿ ಬಿಟ್ಟು ಉಳಿದವರೆಲ್ಲ ನನಗೆ ಮೋಸ ಮಾಡಿದ್ರಿ ಅಲ್ವಾ? ನಿನ್ನ ಬಿಟ್ಟು ಬೇರೆಯವರ ಜೊತೆ ನೀನು ಹೇಗೆ ಊಹಿಸ್ಕೊಂಡೆ? ನನ್ನನ್ನು ನಿನಗೆ ಅರ್ಪಿಸಿಕೊಂಡ ಮೇಲೆ ನಾನು ಮತ್ಯಾರನ್ನ ನಿನ್ನ ಜಾಗದಲ್ಲಿ ನೋಡಬಲ್ಲೆ ಅಂತ ನಿನಗೆ ಅನ್ನಿಸ್ತು ಎನ್ನುತ್ತಿದ್ದರೆ ಅವನ ವಿರಹದ ನೋವನ್ನೆಲ್ಲ ಒರಟಾಗಿ ತೋರಿಸಿಕೊಳ್ಳುತ್ತಿದ್ದವನ ಸಿಹಿ ನೋವಿಗೆ ಕಣ್ಣೀರು ಸುರಿತಿದ್ದವು. ಅವಳ ನಾಭಿಯನ್ನೊಮ್ಮೆ ಕಚ್ಚಿ ಮತ್ತೆ ಎದುರು ಬಂದು ನಿಂತಿದ್ದ. ಯಾಕೆ ನನ್ನ ಒಂಟಿಯಾಗಿ ಬಿಟ್ಟು ಬಂದೆ? ನನ್ನ ಮಗಳನ್ನು ಯಾಕೆ ದೂರ ಮಾಡಿದೆ? ಹೇಳು ಎನ್ನುತ್ತಾ ಅವಳನ್ನು ಅಲುಗಾಡಿಸುತ್ತಿದ್ದರೆ ಅವಳು ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಜೋರಾದ ಕೂಗಿಗೆ ಎಚ್ಚೆತ್ತವಳಂತೆ ತನ್ನೆಲ್ಲ ಪ್ರೀತಿಯನ್ನು ಅಪ್ಪುಗೆಯಲ್ಲೇ ತೋರಿಸಿ ಅವನ ಕೊರಳಿಗೆ ಮುತ್ತಿಟ್ಟಿದ್ದಳು. ಅವನು ಅಷ್ಟೇ ಬಿಗಿಯಾಗಿ ಅವಳನ್ನು ಒಪ್ಪಿದ್ದ. ನೀವು ಮದುವೆ ಆಗಿಲ್ವಾ ಅಂದ್ಲು ಲೋಕವನ್ನೇ ಮರೆತಿದ್ದಂತೆ. ಶಿವು ಲೋಕ ಸಿಕ್ಕ ಖುಷಿಯಲ್ಲಿ ಅವಳನ್ನೇ ಮುಳುಗಿಸಬೇಕೆಂದಿದ್ದ. ಆದರೆ ಕೆಲವೊಂದು ಪರಿಸ್ಥಿತಿ ಸುಧಾರಿಸುವ ತನಕ ಈ ಅಪ್ಪುಗೆಯಲ್ಲಿಯೇ ಸಿಹಿ ಸವಿಯುತ್ತಿದ್ದವನು ಅವಳ ಮಾತಿಗೆ ಕತ್ತು ಎಸ್ತದೆಯೇ ಎಂದಿದ್ದ. ಅವನನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು ಮತ್ತೆ ಮಗು ಎಂದಿದ್ದಳು. ಆವಾಗಲೂ ತಲೆ ಎತ್ತದೆ ನಾಗನ ಮಗ ಎಂದಿದ್ದ. ಕ್ಲೋಸೆಟ್ ರೂಮ್ನ ಒಂದು ಸಣ್ಣ ಕಿಟಕಿಯಲ್ಲಿ ಮಗನನ್ನು ನೋಡಿದ್ದಳು. ಕಣ್ಣೀರು ಜಾರುತ್ತಿದ್ದರೆ ಆದರೆ ಅವುಗಳು ಆನಂದ ಬಾಷ್ಪದಿಂದ ಅರಿದ ಮುತ್ತುಗಳಾಗಿದ್ದವು. ಅವಳನ್ನು ಗೋಡೆಗೆ ತಾಗಿಸಿದವನು ಅವಳನ್ನೇ ದಿಟ್ಟಿಸಿ ಕೇಳಿದ್ದ, ನನ್ನಿಂದ ಯಾಕೆ ದೂರ ಬಂದೆ ಎಂದು. ಅವನ ಸಿಟ್ಟು ಒಂದು ಹಂತಕ್ಕೆ ಕಮ್ಮಿಯಾಗಿತ್ತು. ಅವನನ್ನು ನೋಡಲು ಭಯವಾಗಿತ್ತು. ಬೇರೆಲ್ಲೋ ನೋಡುತ್ತಿದ್ದವಳ ಕಣ್ಣನ್ನು ತನ್ನ ಕಡೆ ತಿರುಗಿಸಿ ನೇರವಾಗಿ ಕೇಳಿದ್ದ, ಹೇಳು ಎನ್ನುವಂತೆ ಉಬ್ಬು ಆರಿಸಿದ. ತನ್ನಿಂದ ನಿಮಗೆ ಬರೀ ನೋವೇ ಆಗ್ತಿತ್ತು. ನಾನು ಹುಟ್ಟಿದಾಗಿನಿಂದ ನತದೃಷ್ಟೆ. ನಾನು ನಿಮ್ಮೊಟ್ಟಿಗೆ ಇರುವಷ್ಟು ದಿನ ನಿಮಗೆ ಖುಷಿಯೇ ಇಲ್ಲ. ಅದಕ್ಕೆ ನೀವು ಬೇರೆ ಮದುವೆಯಾಗಿ ಎನ್ನುವವಳ ಕೆನ್ನೆಗೆ ರಪ್ ಎಂದು ಕೂಸ ಬಿದ್ದಿತ್ತು. ಅವಳ ಮುಖಕ್ಕೆ ಮುಖ ನೀಡಿ ವರ್ಷಗಳಿಂದ ಸವಿಯಬೇಕಿದ್ದ ಘಮವನ್ನೆಲ್ಲ ಒಮ್ಮೆ ದೇಹ ಸುವಾಸನೆಯನ್ನು ಹೀರಿ, ನಾಳೆ ರೆಡಿಯಾಗಿರು, ಇದೇ ನಿನಗೆ ಎಲ್ಲ ನಿನ್ನ ತಪ್ಪುಗಳಿಗೂ ಶಿಕ್ಷೆ. ಈ 5 ವರ್ಷದಿಂದ ನನಗೆ ನೀಡಿರುವ ನೋವಿಗೆಲ್ಲ ಪ್ರತಿ ನೋವು ಎಂದು ಒಮ್ಮೆ ಅವಳ ಅಸ್ತವ್ಯಸ್ತವಾಗಿದ್ದ ಉಡುಪಿನ ಕಡೆ ನೋಡಿ, ಇಲ್ಲೇ ಇದ್ರೆ ತನ್ನ ಹಿಡಿತ ತನ್ನಿಂದಲೇ ಸಾಧ್ಯವಿಲ್ಲ ಎಂದು ಅನ್ನಿಸಿ ಆಚೆ ನಡೆದಿದ್ದ. ಅವಳ ಹೃದಯದಲ್ಲಿ ಭಾರವಾಗಿದ್ದ ನೋವು ಇಂದು ಹಿಮವಾಗಿ ಕರಗಿತ್ತು. ನನ್ನ ಪ್ರೀತಿಯ ಶಿವು ಸರ್ ತನ್ನವರು ಈ 5 ವರ್ಷದಿಂದ ತನಗಾಗಿ ಕಾದಿದ್ದಾರೆ ಎಂದು ತಿಳಿದು ಖುಷಿಯಾಗಿತ್ತು. ನೆಲದಲ್ಲಿದ್ದ ಸೆರಗು ಎಲ್ಲ ಸರಿ ಮಾಡಿಕೊಳ್ಳುತ್ತಾ, ನಾನೇ ದಡ್ಡಿ ಕೊಬ್ಬಿ, ಅದು ಹೇಗೆ ನೀನು ಅನ್ಕೋಬಿಟ್ಟೆ ಶಿವು ಸರ್ ಇನ್ನೊಂದು ಮದುವೆ ಆಗ್ತಾರೆ ಅಂತ? ದಡ್ಡಿ ಅಂತ ಅವಳಿಗೆ ಅವಳೇ ಬುದ್ಧಿ ಹೇಳಿಕೊಳ್ಳುತ್ತಾ ಕ್ಲೋಸೆಟ್ ರೂಮ್ನಿಂದ ಆಚೆ ಬಂದಿದ್ದಳು. ಇಡೀ ರೂಮ್ನಲ್ಲಿ ಎಲ್ಲೂ ಶಿವು ಕಾಣಲಿಲ್ಲ. ಇಬ್ಬರು ಮುದ್ದಾದ ಮಕ್ಕಳು ಆರಾಮಾಗಿ ಮಲಗಿದ್ದರು. ಮೆಲ್ಲಗೆ ನಾಗನ ಮಗನ ಬಳಿ ಹೋಗಿದ್ದಳು. ಅವನು ಗಾಢ ನಿದ್ರೆಯಲ್ಲಿದ್ದ. ಅವಳು ಸನಿಹವಾಗಿ ಮುತ್ತಿಡಲು ತನ್ನೆರಡು ಕೈಗಳಿಂದ ತಬ್ಬಿ ಅವಳ ಕೊರಳಲ್ಲಿ ಮುಖಕ್ಕೆ ಬಚ್ಚಿಟ್ಟು ನಿದ್ರೆಯಲ್ಲೇ ಮಲಗಿದ್ದ. ಅವನ ಅಮ್ಮ ಎಂದು ತಿಳಿದಿರಬೇಕು ಎಂದುಕೊಂಡು ಅವನ ಪಕ್ಕದಲ್ಲೇ ಮಲಗಿದ ಧರಣಿಗೆ ಎಷ್ಟೋ ದಿನ ಇದ್ದ ನೋವೆಲ್ಲ ಮಾಯವಾಗಿ ಖುಷಿ ಮುಟ್ಟಿತ್ತು. ನಾಗಣ್ಣ ಸರು ಹೇಗಿದ್ದಾರೋ ಏನೋ. ಇವನೇ ಇಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ಇನ್ನೊಂದು ಪೂರ್ಣ ಇಷ್ಟು ದೊಡ್ಡವನಾಗಿರಬೇಕು ಅಲ್ವಾ? ಅಕ್ಕ ಬಾವ, ಪುಟ್ಟು, ಅತ್ತೆ ಮಾವ, ನಾನು ದಡ್ಡಿ, ಏದ್ರ ಬಗ್ಗೆನೂ ಕೇಳಲೇ ಇಲ್ವಲ್ಲ. ಇವನ ಹೆಸರೇನಿರ್ಬೋದು? ಇದ್ಮೇಲೆ ಕೇಳಿ ತಿಳ್ಕೋಬೇಕು. ಆದರೂ ಮಗು ಒಂದೇ ಹೇಗೆ ಇವ್ರ ಜೊತೆ ಇದೆ? ಹೊರ ಮೇಡಮ್ ಇದ್ದಾರೆ ಅಂತಿದ್ರಲ್ಲ, ಮೇಡಮ್ ಯಾರು? ನಿವಿ ಇರ್ಬೋದಾ? ನಿವಿ ಹೇಗೆ ಬರ್ತಾಳೆ? ಅವಳ್ದಾಗಲೇ ಮದುವೆ ಆಗಿದೆ ಅನಿಸುತ್ತೆ ಅಂತ ಉತ್ತರ ಗೊತ್ತಿಲ್ಲದ ಅದೆಷ್ಟೋ ಪ್ರಶ್ನೆಗಳನ್ನು ತನ್ನಲ್ಲೇ ಕೇಳಿಕೊಳ್ಳುತ್ತಾ ಕರ್ಣನ ಕೂದಲು ನೀವರಿಸುತ್ತಾ ಉಳಿದು ಬಿಟ್ಟಳು. ನಾಳೆಯ ಚಿಂತೆಗಿಂತ ಇಂದಿನ ಖುಷಿಯೇ ಹೆಚ್ಚಾಗಿತ್ತು. ನಿದ್ರೆ ಮಾತ್ರ ಕಣ್ಣಿಗೆ ತಾಗಲೇ ಇಲ್ಲ. ಈ ಕಡೆ ಶಿವು ಗೆಸ್ಟ್ ರೂಮ್ಗೆ ಹೋಗಿ ಮಲಗಿದ್ದ. ಅವನಿಗೂ ಇಂದು ಖುಷಿಯ ಅಲೆ ತೇಲಿ ಬರುತ್ತಿದ್ದವು. ಅವನು ತನ್ನದೇ ನೆನಪಲ್ಲಿ ಹಳೆಯ ದಿನಗಳಿಗೆ ಹೋಗಿದ್ದ. ಅಂದು ಪತ್ರ ಸಿಕ್ಕ ಮೇಲೆ ಅವರನ್ನು, ನೀವು ನನ್ನ ಪ್ರೀತಿಸುವವರೇ ಆದರೆ ನೀವು ಇನ್ನೊಂದು ಮದುವೆಯಾಗಿ ಎಂದು ಬರೆದಿದ್ದಳು ಧರಣಿ. ಆದರೆ ಶಿವು ಎಂದಿಗೂ ಧರಣಿಯನ್ನು ಹುಚ್ಚಾಗಿ ಪ್ರೀತಿಸೇ ಇಲ್ಲ. ಅವಳು ಅವನ ಉಸಿರಾಗಿದ್ದಳು. ಉಸಿರಾಗಿ ಪ್ರೀತಿಸಿದ್ದ ಶಿವು ತನ್ನ ಉಸಿರು ಜೊತೆಯಲ್ಲೇ ಇರುವಾಗ ಮತ್ತೊಂದು ಮದುವೆ ಅನ್ನೋ ಪದಕ್ಕೂ ಕೂಡ
ಜೀವನದಲ್ಲಿ ಜಾಗ ಕೊಡಲಿಲ್ಲ. ಕಂಪ್ಲೇಂಟ್ ನೀಡಿ ಹುಡುಕುತ್ತಿದ್ದ ಪೊಲೀಸ್ ಕೂಡ ಸಿಕ್ಕಿದ್ದ ಬಾಡಿ ನೋಡಿ ಅದು ಧರಣಿಯದ್ದು ಎಂದು ಪಕ್ಕಾ ಮಾಡಿಕೊಂಡು ರಿಜಿಸ್ಟರ್ ಕ್ಲೋಸ್ ಮಾಡಿ ಹುಡುಕಾಟವನ್ನೇ ನಿಲ್ಲಿಸಿದ್ದರು. ಪೊಲೀಸ್ ಹಿಸ್ಟರಿ ಮತ್ತು ಜವಡೇಗೌಡರ ಪೂರ್ತಿ ಕುಟುಂಬದಲ್ಲಿ ಧರಣಿ ಸತ್ತಿರುವುದನ್ನೇ ಇಂದಿಗೂ ನಂಬಿರುವುದು. ಆದರೆ ಅಂದು ಬಾಡಿ ಐಡೆಂಟಿಫಿಕೇಷನ್ ದಿನ ಆ ದೇಹದ ತಲೆ ಮತ್ತು ಕಾಲಿನ ಭಾಗ ನಜ್ಜುಗುಜ್ಜಾಗಿದ್ದವು. ಉಳಿದ ದೇಹ ಚೆನ್ನಾಗಿತ್ತು. ಹಾಗಾಗಿ ಶಿವು ಧರಣಿಯ ಎದೆ ಮೇಲೆ ಅಚ್ಚಾಗಿ ಉಳಿದಿದ್ದ ಅವನು ನೀಡಿದ್ದ ಲವ್ ಬೈಟ್ನ ಗುರುತು ಇರಲಿಲ್ಲ ಮತ್ತು ನಾಭಿಯ ಸನಿಹವಿದ್ದ ಕಪ್ಪು ಮಚ್ಚೆಯೂ ಇರಲಿಲ್ಲ. ಅದೆಷ್ಟು ಸಣ್ಣ ಮಚ್ಚೆ ಎಂದರೆ ಸ್ವತಃ ಧರಣಿ ಅಮ್ಮ ಕೂಡ ಅದನ್ನು ಗಮನಿಸಿರಲಿಲ್ಲ. ಆದರೆ ಅವಳ ದೇಹದ ಇಂಚಿಂಚು ಶಿವು ಪ್ರೀತಿಯಲ್ಲೇ ಸರ್ವೆ ಮಾಡಿದ್ದ ಶಿವು ಆ ದೇಹವನ್ನು ಅದು ಧರಣಿಯದ್ದಲ್ಲ ಎಂದು ಖಾತರಿಯಾಗಿ ಹೇಳಿದ್ದ. ಆದರೆ ಅಂದು ಅವತ್ತಿನ ಪರಿಸ್ಥಿತಿಯಲ್ಲಿ ಇವನನ್ನು ನೋಡಿ ಇವನ ಮಾತನ್ನು ಯಾರೂ ನಂಬುತ್ತಿರಲಿಲ್ಲ. ಎಲ್ಲರೂ ಹ್ಞೂ ಎನ್ನುತ್ತಿದ್ದರಷ್ಟೇ. ಎಷ್ಟೋ ಜನ ಹೆಂಡತಿ ಸತ್ತು ಹೋದ ದುಃಖಕ್ಕೆ ಹೀಗೆ ಆಡ್ತಿದ್ದಾನೆ ಅಂದುಕೊಂಡಿದ್ದರು. ಆದರೆ ಇವನು ಧರಣಿ ಹುಡುಕುವ ಪ್ರಯತ್ನ ಮಾಡುತ್ತಿದ್ದರೆ ಮನೆಯವರ್ಯಾರೂ ಒಪ್ಪುತ್ತಿರಲಿಲ್ಲ. ಅಲ್ಲದೆ ಇವನದ್ದು ಹುಚ್ಚಾಟ ಎನ್ನಿಸಿ ಆಗಷ್ಟೇ ಅವನದ UPSC ರಿಸಲ್ಟ್ ಬಂದಿದ್ದರಿಂದ ಟ್ರೈನಿಂಗ್ ಎಂದು ಉತ್ತರಾಖಂಡ ತಲುಪಿಸಿಬಿಟ್ಟಿದ್ದರು. ಆದರೆ ಶಿವು ಮಾತ್ರ ಧರಣಿ ಬದುಕಿರುವುದಾಗಿ ಹೇಳುವುದನ್ನು ನಿಲ್ಲಿಸಿರಲಿಲ್ಲ. ಆದುದರಲ್ಲಿ ಹಬ್ಬದ ದಿನ ಇದ್ದ ಮೀಟಿಂಗ್ ಸರಿತಾ ಯಾದವ್ ಅವರನ್ನು ಮೀಟಿಂಗ್ ಜೊತೆಗೆ ವೆಲ್ಕಮ್ ಪಾರ್ಟಿ ಕೂಡ ಅರೇಂಜ್ ಮಾಡಲಾಗಿತ್ತು ಮತ್ತು ಅವರಿಗೆ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳನ್ನು ಆಹ್ವಾನಿಸಲಾಗಿತ್ತು. ಅಂದು ದೇವರ ಕೃಪೆಯೋ ಇಲ್ಲ ಶಿವು ನಂಬಿ ಬದುಕುತ್ತಿದ್ದ ಆ ಅಚಲವಾದ ಪ್ರೀತಿಯೋ ಇಲ್ಲ ಅಚಾತುರ್ಯವೋ ಶಿವು ಪರ್ಸ್ ನೆಲಕ್ಕೆ ಬಿದ್ದಿತ್ತು. ಅವನದ್ದೇ ಕೆಲಸದಲ್ಲಿ ಬ್ಯುಸಿ ಇದ್ದ ಶಿವು ಅದನ್ನು ಗಮನಿಸಿರಲಿಲ್ಲ. ಆದರೆ ಅದು ಸರಿತಾ ಅವರ PA ಕೈಗೆ ಸಿಕ್ಕಿತ್ತು. ಅವರು ನೇರವಾಗಿ ಅದನ್ನು ಓಪನ್ ಕೂಡ ಮಾಡದೆ ಸರಿತಾ ಅವರ ಕೈಗಿಟ್ಟರೆ ಯಾರದ್ದು ಎಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಅದನ್ನು ತೆರೆದಿದ್ದರು. ಸರಿತಾ ಮೊದಲ ಹಾಳೆಯಲ್ಲಿಯೇ ಧರಣಿ ಫೋಟೋ ನೋಡಿ ಆಶ್ಚರ್ಯಚಕಿತರಾಗಿದ್ದರು. ಆದರೆ ಈ ಪರ್ಸ್ ಕುರಿತು ವಿಚಾರಿಸುವ ಸಮಯ ಇದಲ್ಲ ಎಂದು ಅರಿತವರು ಶಿವು ಕೈಗೆ ಪರ್ಸ್ ನೀಡಿ ಮತ್ತೆ ಅವಲೋಕಿಸಿ ಶಿವು ಬಳಿ ಪರ್ಸನಲ್ ಆಗಿ ಮೀಟ್ ಮಾಡ ಡೇಟ್ ಪಡೆದಿದ್ದರು. ನಂತರ ಇಬ್ಬರು ಒಮ್ಮೆ ಭೇಟಿಯಾಗಿ ತಮಗೆ ಗೊತ್ತಿದ್ದ ವಿಚಾರವನ್ನೆಲ್ಲ ಶಿವು ಬಳಿ ಹೇಳಿಕೊಂಡಿದ್ದರು. ಸರಿತಾ ಜೀವನದಲ್ಲಿ ಧರಣಿಗಾಗಿ ಹುಡುಕಿ ದಣಿದಿದ್ದ ಶಿವು ತನ್ನ ಮಗಳ ವಿಚಾರ ತಿಳಿದು ಸಿಹಿ ಸರೋವರವನ್ನೇ ಸಿಕ್ಕಂತಾಗಿತ್ತು. ಅವನಿಗೆ ಸರಿತಾ ಅವರೇ ಧರಣಿ ಮತ್ತು ದಿಶಾ ಬದುಕಿನ ಇಂಚಿಂಚೂ ತಿಳಿಸಿದ್ದರು. ಅಂದೇ ಧರಣಿ ಮೇಲಿದ್ದ ಪ್ರೀತಿ ಮತ್ತಷ್ಟು ಹೆಚ್ಚಿತ್ತು. ಎಷ್ಟು ದೂರದಲ್ಲಿದ್ದರೂ ಅವಳ ಸ್ವಾಭಿಮಾನ ಇಷ್ಟವಾಗಿತ್ತು. ಸರಿತಾ ಧರಣಿಗೆ ಮದುವೆಯಾಗಲು ಅದೆಷ್ಟೋ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿಯನ್ನೇ ತೋರಿಸಿದ್ದರು. ಆಕೆ ತನ್ನ ಗಂಡನ ನೆನಪಲ್ಲಿ ಮಗಳ ನಗುವಿನಲ್ಲಿ ಮರೆಯಲ್ಲೇ ಜೀವನ ಕಳೆಯಬೇಕು ಎಂದು ಹೇಳಿದ್ದಳು. ಇದು ಶಿವು ಹೃದಯದಲ್ಲಿ ಧರಣಿಯ ನೆರಳು ಕಾಣದೆ ಬತ್ತಿದ್ದ ಪ್ರೀತಿಯನ್ನು ಅಂದೇ ಹಸನುಗೊಳಿಸಿತ್ತು. ತನ್ನ ಜೀವನವೇ ಅಲ್ಲಿರುವಾಗ ಅವನು ಹೇಗೆ ಇಲ್ಲಿ ಉಳಿಯಲು ಸಾಧ್ಯ? ಸರಿತಾ ಮೇಡಮ್ ಮತ್ತು ತನ್ನ ಕಾರ್ಯದಕ್ಷತೆಯ ಇನ್ಫ್ಲುಯೆನ್ಸ್ ಪಡೆದು ತನ್ನ ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ನನ್ನು ಹೈದರಾಬಾದ್ನ ಅದೇ ಜಿಲ್ಲೆಗೆ ಪಡೆದ. ಮೊದಲು ಮಗಳನ್ನು ನೋಡಿದಾಗಲೇ ಗಲ್ಲದ ಮೇಲಿದ್ದ ಆ ಕಪ್ಪು ಮಚ್ಚೆ ಮತ್ತು ತುಂಟ ನಗು ಧರಣಿಯನ್ನು ಬಿಂಬಿಸುತ್ತಿದ್ದರೆ ಮುಖ ಚಹರೆ ಪೂರ್ತಿ ಶಿವುವನ್ನೇ ಹೋಲುತ್ತಿತ್ತು. ಅಲ್ಲದೆ ಅವಳು ರಾತ್ರಿ ಮಲಗುವಾಗ ಹೇಳಿದ್ದ ಮಾತುಗಳು ನೆನಪಾಗಿದ್ದವು. ಇಲ್ಲ ಕಣ, ನೀವು ಯಾಕೆ ಹೀಗೆ ಬುಷಿ ಬುಷಿ ಥರ ಕೂದಲು ಮತ್ತೆ ಗಡ್ಡ ಬೆಳೆಸ್ಕೊಂಡಿರೋದು? ನಿಮ್ಮ ಮಿಸ್ ಹೊಡೆಯೋದಿಲ್ವಾ? ನೀಟಾಗಿ ಇರ್ಬೇಕು ತಾನೇ ಅಂತ ಚೋಟು ಟೀಚರ್ ಕೆಲಸ ಶುರು ಮಾಡಿದ್ಲು. ಅದಕ್ಕೆ ಶಿವು ಹೇಳಿದ್ದ, ನಿಮ್ಮ ಡ್ಯಾಡಿ ಹೀಗೆ ಬಿಟ್ಟಿದ್ರೆ ಏನು ಮಾಡ್ತೀಯಾ ಅಂತ. ಶಿವು ಮಾತಿಗೆ ಅವರ ಕಿವಿ ಹಿಡಿದು, ಇಲ್ಲಪ್ಪ ನಮ್ಮ ಡ್ಯಾಡಿ ಹಾಗೆಲ್ಲ ಮಾಡಲ್ಲ. ನಾನೇನಾದರೂ ಆಗಿಬಿಟ್ರೆ ನಾನೇ ಟ್ರಿಮ್ ಮಾಡಿಬಿಡ್ತೀನಿ. ನನಗೆ ನೀಟಾಗಿ ಹ್ಯಾಂಡ್ಸಮ್ ಆಗಿರಬೇಕು. ನಮ್ಮ ಡ್ಯಾಡಿ ಗೊತ್ತಾ, ನಮ್ಮಮ್ಮ ಹೇಳ್ತಿರ್ತಾರೆ ನಾನು ನಮ್ಮ ಡ್ಯಾಡಿ ಥರ. ನೋಡು ನಾನು ಎಷ್ಟು ಮುದ್ದಾಗಿದ್ದೀನಿ, ಹಾಗೆ ನಮ್ಮ ಡ್ಯಾಡಿ ಕೂಡ ಇರ್ತಾರೆ. ಈ ಥರ ಎಲ್ಲ ಗಲೀಜಾಗೆಲ್ಲ ಇರಲ್ಲಪ್ಪ ಎಂದಿತ್ತು ಮಗು. ಆ ಮಾತು ಕೇಳಿ ಶಿವುಗೆ ಖುಷಿಯಾಗಿತ್ತು. ಆದರೂ ಕೇಳಿದ್ದ, ನಿನಗೆ ನಿಮ್ಮ ಡ್ಯಾಡಿ ನೋಡಬೇಕು ಅಂತ ಯಾವಾಗಲೂ ಅನಿಸಲ್ವಾ? ನಿನಗೆ ನಿಮ್ಮ ಡ್ಯಾಡಿನ ತೋರಿಸು ಅಂತ ನಿಮ್ಮಮ್ಮನ ನೀನು ಯಾಕೆ ಅಂತ ಕೇಳಿಲ್ಲ ಅಂದಿದ್ದ. ಶಿವು ಮಾತಿಗೆ, ಅನಿಸುತ್ತೆ ನಾನು ಆಗ ಅಂದಾಗೆಲ್ಲ ನಮ್ಮಮ್ಮ ಆ ಅದೃಷ್ಟ ನನಗೆ ಇಲ್ಲ, ನಾನು ತುಂಬ ನತದೃಷ್ಟೆ, ನನ್ನಿಂದ ನನ್ನ ಹೊಟ್ಟೆಲಿಟ್ಟಿರೋ ನಿನಗೂ ನಿಮ್ಮಪ್ಪನ ನೋಡೋಕ್ಕಾಗಲ್ಲ ಅಂತ ಅಳ್ತಾರೆ. ನಮ್ಮ ಮಮ್ಮಿ ಅಳೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಕೇಳೋದೇ ಇಲ್ಲ. ನಮ್ಮ ಡ್ಯಾಡಿ ಗ್ರ್ಯಾನಿ ಥರ, ಯಾವಾಗ ವರ್ಕ್ನಿಂದ ಫ್ರೀ ಆಗ್ತಾರೆ ಆವಾಗಲೇ ಬರಲಿ, ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ ಎಂದಿತ್ತು ತುಂಬ ಮೆಚೂರಾಗಿ. ನಾಳೆ ನಿಮ್ಮ ಡ್ಯಾಡಿ ಬಂದರೆ ನೀನು ಏನು ಮಾಡ್ತೀಯಾ ಅಂದಿದ್ದ. ಶಿವು ಮಾತಿಗೆ ಕಣ್ಣರಳಿಸಿ, ನಮ್ಮ ಡ್ಯಾಡಿನ ಓಡೋಡಿ ತಪ್ಕೊಂಡು ಬಿಡ್ತೀನಿ ಅಷ್ಟೇ. ನಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗಿ ಎಲ್ಲರಿಗೂ ನೋಡಿ ಇವರೇ ನಮ್ಮ ಡ್ಯಾಡಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿ ಅಂತೀನಿ ಅಂದಿದ್ಲು. ಹೌದಾ, ನಿಮ್ಮ ಡ್ಯಾಡಿನ ನೀನು ನೋಡೇ ಇಲ್ಲ, ಅಷ್ಟು ಹ್ಯಾಂಡ್ಸಮ್ ಆಗಿರ್ತಾರಾ? ಮತ್ತು ನೋಡೇ ಇಲ್ಲ ಅಂದೆ ಎಂದಿದ್ದ ಶಿವು. ಹೌದು, ಆದರೂ ನಾನು ನೋಡಿಲ್ಲ. ಆದರೆ ನಮ್ಮ ಮಮ್ಮಿ ಹೇಳಿದ್ದಾರೆ ನಮ್ಮ ಡ್ಯಾಡಿ ನಂತರ ಕ್ಯೂಟ್ ಆಗವ್ರೆ ಮತ್ತು ತುಂಬ ಹ್ಯಾಂಡ್ಸಮ್ ಆಗವ್ರೆ ಅಂತ ಎಂದಿತ್ತು ಪುಟ್ಟ ಕಂದ. ಎಲ್ಲವನ್ನೂ ನೆನೆಯುತ್ತಾ ಮಲಗಿದ್ದ ಶಿವುಗೆ ಕೂಡ ನಾಳೆಯ ಬೆಳಕಿಗಾಗಿ ಕಾಯುತ್ತಿದ್ದ ಕಣ್ಣಿನಲ್ಲಿ ನಿದ್ದೆ ದೂರದ ಮಾತಾಗಿತ್ತು. ಕತೆ ಮುಂದುವರೆಯೋದು. ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.